Hey guys, welcome back to Srishti Gowda ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಂತ ಅಂದರೆ, ಇವತ್ತು ನಾನು ನಮ್ಮ ಅಣ್ಣನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಅವನು ಇನ್ನು 3 ಮಂತ್ಸ್ ನನ್ನ ಕೈಗೆ ಸಿಗಲ್ಲ. ಟ್ರೈನಿಂಗ್ ಬೇಸಿಸಲ್ಲಿ ಹೈದ್ರಾಬಾದ್ ಹೋಗ್ತಾ ಇದ್ದಾನೆ. ಹಾಗಾಗಿ ಆ್ಯಂಡ್ ಇವಾಗ ಹೊರಡಬೇಕು ಹಾಸನಿಗೆ. ಟಿಫನ್ ಆಯಿತು. ನಮ್ಮಮ್ಮ ನನಗೋಸ್ಕರ ಅಂತ ಬೆಳಗ್ಗೆನೇ ಎದ್ದು ಟಿಫನ್ ಮಾಡಿಕೊಟ್ರು. ಇವಾಗ ನಮ್ಮ ಅಜ್ಜಿಗೆ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಹಾಸನು. ಇವಾಗ ನಮ್ಮ ಅಪ್ಪನ ಬಸ್ ಬರುತ್ತೆ. ನಮ್ಮಪ್ಪ KSRTC ಕಂಡಕ್ಟರ್. ಈಗ ನಮ್ಮ ಅಪ್ಪನ ಬಸ್ಸಲ್ಲಿ ಹೋಗೋದೇನೋ ಒಂಥರ ಖುಷಿ. ಈಗ ಹೋಗ್ಬೇಕು. ಈಗ ನಮ್ಮ ಪಪ್ಪ ಬರೋ ಅಷ್ಟೊತ್ತಿಗೆ ಅಲ್ಲಿ ಅರ್ಕಲ್ಗೂಡು ಹೋಗಿ ರೀಚ್ ಮಾಡ್ತೀನಿ. ಆ್ಯಂಡ್ ನಮ್ಮ ಪಪ್ಪನೇ ಡ್ಯೂಟಿ ಮಾಡ್ತಾರೆ ಅನ್ನೋದು ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಾನು ರಾಣಿನ ಎತ್ಕೊಂಡು ನಮ್ಮಮ್ಮಂಗೊಂದು ಬಾಯ್ ಹೇಳ್ಬಿಟ್ಟು ಹೊರಟೆ ನಮ್ಮ ಅರ್ಕಲ್ಗೂಡು ಕಡೆಗೆ. ಆ್ಯಸ್ ಯೂಶ್ವಲ್ ಅರ್ಕಲ್ಗೂಡಲ್ಲಿ ನಾನು ಗಾಡಿ ಪಾರ್ಕ್ ಮಾಡೋ ಕಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಮ್ಮ ಅರ್ಕಲ್ಗೂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟೆ. ಯಾಕಂದರೆ ನಮ್ಮ ಪಪ್ಪ ಆಲ್ರೆಡಿ ಬಂದುಬಿಟ್ಟಿದ್ರು. ಸೊ ಕಾಲ್ ಮಾಡಿ ಹೇಳಿದ್ದಕ್ಕೆ ಬಸ್ಸಲ್ಲಿ ಸೈಡಲ್ಲಿ ನಿಂತಿದ್ದೆ. ಅಲ್ಲಿ ಹೋಗ್ಬಿಟ್ಟು ಹತ್ಬಿಟ್ಟು ಕೂತಿರು, ನಾನು ಟಿಫನ್ ಮಾಡ್ಕೊಂಡು ಬರ್ತೀನಿ ಬೇಗ ಅಂತ ಗಾಡಿ ನಂಬರ್ ಹೇಳಿದ್ರು. ಸೊ ನಾನು ಬಂದೆ ಗಾಡಿ ಹತ್ರ. ಇನ್ನೊಂದಿಂದ ನಮ್ಮ ಪಪ್ಪ ಟಿಫನ್ ಮಾಡ್ಕೊಂಬಿಟ್ಟು ಬಂದರು. ಹಂಗೇನೇ ಡ್ರೈವರ್ ಅಂಕಲ್ ಮತ್ತು ಅವ್ರಿಗೆ ಪರಿಚಯ ಇರೋರು ಇನ್ನೊಬ್ರು ಅಜ್ಜಿ ಬಂದು ಕೂತಿದ್ರು. ಸೊ ಗೈಸ್, ಹಾಸನಿಗೆ ಟಿಕೆಟ್ ತಗೊಂಡೆ. ನಮ್ಮ ಪಪ್ಪನೇ ಕಂಡಕ್ಟರ್, ನಮ್ಮ ಪಪ್ಪನೇ ಟಿಕೆಟ್ ಕೊಟ್ಟರು. ಎಷ್ಟು ಪಂಕ್ಚುಯಲ್ ಆಗಿ ಡ್ಯೂಟಿ ಮಾಡ್ತಾರೆ ಅಂದರೆ ನಂಗೆ ಸೀರಿಯಸ್ಸಾಗಿ ನಮ್ಮ ಪಪ್ಪ ನೋಡಿದ್ರೆ ಪ್ರೌಡ್ ಆಗುತ್ತೆ. ಬಿಕಾಸ್ ಕೆಲವೊಂದು ಕಂಡಕ್ಟರ್ಸು ಆ್ಯಂಡ್ ಈವನ್ ಅಡ್ರೆಸ್ ಕೇಳಿದ್ರೇ ರೇಗಾಡ್ತಾರೆ. ಅಷ್ಟೇ ರಶ್ಶು, ಅಷ್ಟೇ ಪ್ರೆಷರ್ ಅವ್ರಿಗೆ ಇರುತ್ತೆ ಬಿಡಿ. ಬಟ್ ನಮ್ಮ ಪಪ್ಪ ಹಂಗಲ್ಲ. ಯಾರೇ ಇದ್ರೂ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ರಿಟರ್ನ್ ಇವರು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನಂಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಮ ಪಪ್ಪನಲ್ಲಿ. ಆ್ಯಂಡ್ ತುಂಬ ಖುಷಿ ನಮ್ಮ ಪಪ್ಪ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಅವ್ರ ಬಸ್ಸಲ್ಲೇ ಹೋಗೋದಕ್ಕೆ. ಇನ್ನು ಲಾಸ್ಟ್ ಬಸ್ ಸ್ಟ್ಯಾಂಡಲ್ಲಿ ನಾನು ಪಪ್ಪ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಅಲ್ಲಿಂದ ನಮ್ಮ ಅಣ್ಣ ಬಂದ. ಇನ್ನೊಂದು ಎಡವಟ್ಟು ಏನು ಮಾಡ್ಕೊಂಡ್ವಿ ಗೈಸ್ ಅಂದರೆ, ನಾನು ಕಾಲ್ ಮಾಡ್ತೀನಿ ಅಂತ ನಮ್ಮ ಅಣ್ಣ ಕಾಲ್ ಮಾಡ್ತೀನಿ ಅಂತ ನಾನು 15 ಮಿನಿಟ್ಸ್ ಹಾಸನ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಲಾಸ್ಟಿಗೆ ಆಗಿದ್ದಾಗಲೇ ಅಂದ್ಬಿಟ್ಟು ನಾನೇ ಕಾಲ್ ಮಾಡಿದೆ. ಇವಾಗಷ್ಟೇ ಮನೆಗೆ ಬಂದ್ವಿ ಗೈಸ್. ನಮ್ಮ ದೊಡ್ಡಪ್ಪ ಫಂಕ್ಷನ್ ಆಯ್ತು ಗರೀಶ್. ನಮ್ಮ ಅಣ್ಣ ಕರ್ಕೊಬಂದ, ಇನ್ನ ಮುಖನೇ ತೊಳೆದಿಲ್ಲ. ಸೋಂಬೇರಿ ಅಣ್ಣ. ನಗಾಡೋ. ಇನ್ನು ರಕ್ಷಾಬಂಧನ ದಿನ ನಮ್ಮ ಅಣ್ಣ ನನ್ನ ಕೈಗೆ ಸಿಗಲ್ಲ ಅಂದ್ಬಿಟ್ಟೆ ನಾನು ಅವನನ್ನು ಮೀಟ್ ಮಾಡೋಕ್ಕೆ ಬಂದಿದ್ದು. ಹಾಗೆ ರಕ್ಷಾಬಂಧನಗೋಸ್ಕರ ನಮ್ಮ ದೊಡ್ಡಮ್ಮ ಎಲ್ಲದೂ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಇನ್ನು ನಾನು ಕೂಡ ನಮ್ಮ ಅಣ್ಣ 3 ಮಂತ್ಸಿಂದ ಕೈಗೆ ಸಿಗಲ್ಲ. ಬಿಕಾಸ್ ಒಂದು ಕಂಪ್ನಿ ಟ್ರೈನಿಂಗ್ ಬೇಸಿಸ್ ಮೇಲೆ ಹೈದ್ರಾಬಾದ್ ಹೋಗ್ತಾ ಇದ್ದಾನೆ. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಹಾಗಾಗಿ ರಕ್ಷಾಬಂಧನ 1 ವೀಕ್ ಮುಂಚೆಗೇ ನಾನು ಅವನಿಗೆ ರಾಖಿ ಕಟ್ತಾಯಿದ್ದೀನಿ. ಆ್ಯಂಡ್ ರಕ್ಷಾಬಂಧನ ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ. ಆ್ಯಂಡ್ ನಾನು ಇದನ್ನು ಸ್ಟಾರ್ಟಿಂಗಿಂದ ನಾನು ರೂಢಿಸ್ಕೊಂಡಿರಲಿಲ್ಲ. ಇವಾಗ ಒಂದು 2 ಇಯರ್ಸಿಂದ ನಾನು ಕಟ್ತಾಯಿದ್ದೀನಿ ಅವರಿಬ್ಬರಿಗೆ. ಪರವಾಗಿಲ್ಲ, ಹಂಗೆ ಬಗ್ಗೆ ಸರ್. ಅದಕ್ಕೆ ಇವನು ಯಾವಾಗಲೂ ಹಿಂಗೇನೆ ಕಾಲಿಗೆ ನಮಸ್ಕಾರ ಎಲ್ಲ ಮಾಡಿಸ್ಕೊಳ್ಳಲ್ಲ. ಇನ್ನೊಬ್ಬ ಅಣ್ಣ ಆ ಥರ ಎಲ್ಲ ಅವ್ನು ಮಾಡಿಸ್ಕೊತಾನೆ. ಬಿಕಾಸ್ ಇವನಿಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ
ಗೈಸ್, ನಮ್ಮ ಅಣ್ಣಂಗೆ ರಕ್ಷಾಬಂಧನ ಇನ್ನೂ ಒಂದು ವಾರ ಇದೆ, ಬಟ್ ಅವ್ನು ನನ್ನ ಕೈಗೆ ಸಿಗಲ್ಲ. ಹಂಗಾಗಿ ಇವತ್ತಿನೇ ರಕ್ಷಾಬಂಧನ ಮಾಡಿದ್ದೀನಿ, ಅವನಿಗೆ ರಾಖಿ ಕಟ್ಟಿದ್ದೀನಿ. ಆ್ಯಂಡ್ ನಮಗೆ ಕ್ಯಾಮ್ರಾಮನ್ ನಮ್ಮ ದೊಡ್ಡಮ್ಮ. ಥ್ಯಾಂಕ್ ಯು ದೊಡ್ಡಮ್ಮ ಮಾಡಿದ್ದಕ್ಕೆ. ಕಾಣಿಸ್ತಿಲ್ಲ. ಆ್ಯಂಡ್ ನಂಗೆ ಇನ್ನೊಬ್ಬ ಅಣ್ಣ ಇದ್ದಾನೆ, ದಕ್ಕೋ ಅಣ್ಣ. ಅವನು ಯೂಶಲಿ ನೀವು ನೋಡಿಲ್ಲ ನನ್ನ ವಿಡಿಯೋದಲ್ಲಿ, ಇವನು ನೋಡಿರ್ತೀರಾ. ಅವ್ನು ನೆಕ್ಸ್ಟ್ ವೀಕ್ ಬರ್ತಾನೆ, ಅವನದು ಸೇಮು ಆ ಪ್ರೊಸೀಜರ್ ಹಾಕ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ಆಚೆ ಹೋಗ್ಬೇಕು, ಆಚೆ ಹೋಗ್ಬಿಟ್ಟು ಬರ್ತೀವಿ. ಸೊ ಇವಾಗ ಹೊರಟ್ವಿ ಗೈಸ್ ಸಿಟಿ ಕಡೆಗೆ. ಇನ್ನು ಸಿಟಿ ಸ್ಟ್ಯಾಂಡ್ ನೋಡ್ತಿದ್ದಂಗೆ 3 years ಆಫ್ ಮೆಮೊರೀಸ್ ಹಂಗೆ ಕಣ್ಮುಂದೆ ಬಂತು. ಇನ್ನು ಡಿಜಿಟಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡ್ವಿ. ಸೊ ಗೈಸ್, ಸ್ವಲ್ಪ ಬಸ್ ಕನ್ಫರ್ಮೇಷನ್ ಇತ್ತು, ಹಂಗಾಗಿ ನಾನು ನಮ್ಮ ಅಣ್ಣ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇನ್ನು ಡಿಜಿಟಲಲ್ಲಿ ಕೆಲಸ ಮುಗಿಸ್ಕೊಂಡು ನಾ ಹೊರಟು ವಿಶಾಲ್ ಮಾರ್ಟ್ ಕಡೆಗೆ. ಏನಕ್ಕೆ ಅಂತಂದರೆ ನಮ್ಮಣ್ಣ ನನಗೋಸ್ಕರ ಡ್ರೆಸ್ ಕೊಡಿಸ್ತೀನಿ ಅಂತ ಅಂದ. ಸೊ ವಿಶಾಲ್ ಮಾರ್ಟ್ ಕಡೆಗೆ ನೋಡೋಣ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೊರಟ್ವಿ. ಇನ್ನು ಅದಾದಮೇಲಿಂದ ನಮ್ಮ ಹಾಸನಲ್ಲಿಂದ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು. ನಾವು ಬಂದ್ವಿ ವಿಶಾಲ್ ಮೆಗಾ ಮಾರ್ಟ್ ಕಡೆಗೆ. ಸೇಲ್ಸ್ ಕೂಡ ನಡೀತಾ ಇತ್ತು ಆ್ಯಂಡ್ ಒಳ್ಳೊಳ್ಳೆ ಆಫರ್ಸ್ ಕೂಡ ಇತ್ತು. ಆ್ಯಂಡ್ ವಿಶಾಲ್ ಮಾರ್ಟ್ ಒಳ್ಳೆ ಆಫರ್ಡಬಲ್ ಪ್ರೈಸಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಸೊ ಗೈಸ್, ನಾನು ನಮ್ಮಣ್ಣ ಶಾಪ್ ಮಾಡಿಕೊಂಡು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ನಮ್ಮಣ್ಣ ನಾನು ತೊಗೊಂಡೆ, ನಮ್ಮ ಅಣ್ಣನೂ ತೊಗೊಂಡ. ಚೆಕ್ ಬಿಲ್ ಮಾಡಿಸ್ಕೊಂಡು ಹೊರಡಬೇಕು. ಇಷ್ಟು ಶಾಪ್ ಮಾಡ್ಕೊಂಡು ಇವಾಗ ಹೊರಟ್ವಿ ಗೈಸ್ ಮನೆಗೆ. ನಂಗೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಬಟ್ ಇವಾಗ ಮನೆಗೆ ಹೋಗಿ ದೊಡ್ಡಮ್ಮ ನನಗೋಸ್ಕರ ಅಂತ ಬಿರಿಯಾನಿ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗ್ಬೇಕು. ನಾನು ನಮ್ಮಣ್ಣ ಇಷ್ಟು ಶಾಪಿಂಗ್ ಮಾಡ್ಕೊಬಂದಿದ್ದೀವಿ. ಇವಾಗ ಬಂದಂಗೆ ಟಿ ವಿ. ಆ್ಯಂಡ್ ಇವಾಗ ಹೊರಡಬೇಕು ರಿಟರ್ನ್. ನಾನು ಅದೇ ಬೇಜಾರು, ಹೊರಡುವ. ಯಾಕೆ ಕುತ್ಕೋತಿದ್ಯಲ್ಲ, ಬಿಟ್ಕೊಡು. ನಾನು ಹೊರಡ್ತಾ ಇದ್ದೀನಿ ಅರ್ಕಲ್ಗೂಡು. ತುಂಬ ರಶ್ ಇದೆ ಬಸ್ಸು. ನಮ್ಮ ಅಣ್ಣ ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ ಗೈಸ್. ಬಟ್ ತುಂಬ ಮಳೆ ಇತ್ತು, ನಾನು ನಿಲ್ಸ್ಕೊಂಡು ಹೋಗು ಅಂತ ಹೇಳಿದೆ. ಹ್ಞೂ ಅಂದ್ಕೊಂಡು ಹೋದ. ಇನ್ನು ಅಲ್ಲಿಂದ ನಾನು ಬಂದು ರೀಚ್ ಇದೆ ಅರ್ಕಲ್ಗೂಡು. ಅರ್ಕಲ್ಗೂಡಿಂದ ಬಂದು ಊರಿಗೆ ಹೋಗಿ ಸಡನ್ನಾಗಿ ನಾನು ಮೈಸೂರು ಹೊರಡಬೇಕಿತ್ತು, ಹೊರಡ್ಬಿಟ್ಟೆ. ಗೈಸ್, ನನ್ನ ಸಿಚುವೇಶನ್ ಹೆಂಗಾಗಿದೆ ಅಂದರೆ 10 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. ಇನ್ನು 10 ನಿಮಿಷದೊಳಗೆ ನಾನು ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತಗೊಬೇಕು. ಲಗೇಜ್ ಬೇರೆ ತುಂಬ ಇದೆ. ಹಾಸನಿಂದ ಬಂದಂಗೆ ಡೈರೆಕ್ಟ್ ಹೊರಟ್ಬಿಟ್ಟೆ. ಸುಸ್ತು ಬೇರೆ ಆಗ್ತಿದೆ. ಟ್ರೈನ್ ಮಿಸ್ ಆಗಿಲ್ಲ ಅಂದರೆ ಸಾಕು ಗೈಸ್. ಫೈನಲಿ ರೀಚ್ ಮಾಡಿದೆ ಗೈಸ್. ಟಿಕೆಟ್ ತಗೊಂಡೆ. ವೆಲ್ಕಮ್ ಟು ಒಳ್ಳೆ ನರಸೀಪುರ. ಒಂದು 10 ಮಿನಿಟ್ಸಲ್ಲಿ ಟ್ರೈನ್ ಬರುತ್ತೆ. ಟ್ರೈನ್ ಹತ್ಕೊಂಡು ನಾನು ಬಂದು ತಲುಪಿದೆ ಮೈಸೂರು. ಅದಾದಮೇಲಿಂದ ಊಟ ಮಾಡಿಕೊಂಡು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಹಿಂಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.